ನಮಸ್ತೆ ಸ್ನೇಹಿತರೆ, ನಾನು ಎಂಬ ಅಹಂಕಾರ, ಸ್ವಾರ್ಥ ಹಾಗೂ ನೇರ ಸ್ವಭಾವದ ವ್ಯಕ್ತಿಯ ಜೀವನದ ಮೂಲಕ ಮಾನವನ ಆಂತರಿಕ ಆಸೆಗಳನ್ನು ವಿಶ್ಲೇಷಿಸುವ ವಿಭಿನ್ನ ಚಲನಚಿತ್ರ ಗುರು. 1999ರಲ್ಲಿ ತೆರೆ ಕಂಡು ಅಕ್ಟೋಬರ್ 12, 1999ರಲ್ಲಿ ಬಿಡುಗಡೆಯಾಗಿ ಅದ್ದೂರಿಯಾಗಿ ಯಶಸ್ವಿ ಪ್ರದರ್ಶನ ಕಂಡಂತ ಚಿತ್ರದ ಬಗ್ಗೆ ನಾವಿವತ್ತು ಮಾತನಾಡೋಣ. ಹಾಗೆ ಇದನ್ನ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದೇ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಏನು ಅಂತ ನೋಡ್ತಾ ಹೋಗೋಣ. ಸೊ ಉಪೇಂದ್ರ ಚಿತ್ರದ ನಿರ್ದೇಶಕ, ಕತೆ ಎಲ್ಲವೂ ಉಪೇಂದ್ರ ಅವರೇ ಬರೆದು ನಟಿಸಿದ್ರೆ, ಹಾಗೆ ಇದರಲ್ಲಿ ರವೀನಾ ಟಂಡನ್, ಪ್ರೇಮ, ದಾಮಿನಿ ನಟಿಸಿ ತುಂಬಾನೇ ಹಿಟ್ ಆದಂತ ಸಿನಿಮಾ. ಸಂಗೀತ ಗುರುಕಿರಣ್ ಅವರು ತುಂಬಾನೇ ಅದ್ಭುತ ಸಂಗೀತನ ನೀಡಿದ್ದಾರೆ. ಹಾಗೂ ಈ ಚಿತ್ರದಲ್ಲಿ ಈ ಮೂವರು ಮಹಿಳೆಯರು ಮಾನವನ 3 ಪ್ರಮುಖ ಆಸೆಗಳನ್ನು ಪ್ರತಿನಿಧಿಸ್ತಾ ಹೋಗ್ತಾರೆ. ಕೊನೆಯಲ್ಲಿ ಈ ಎಲ್ಲ ಆಸೆಗಳು ನಿಜವಾದ ಸಂತೋಷ ನೀಡೋದೇ ಇಲ್ಲ ಅಂತ ಅವರಿಗೆ ಅರಿವಾಗಿ ನಾನು ಅಲ್ಲ ನಾವು ಎಂಬ ಭಾವನೆ ಮುಖ್ಯ ಎಂಬ ತಾತ್ವಿಕ ಸಂದೇಶವನ್ನು ಚಿತ್ರ ಸಾರ್ತಾ ಹೋಗುತ್ತೆ. ಯಶಸ್ಸಿನ ಕಾರಣಗಳು ಏನಂದ್ರೆ ಅನನ್ಯ ಕಥಾಹಂದ್ರ ಮತ್ತು ನಿರ್ದೇಶನ. ಉಪೇಂದ್ರ ಅವರ ಕ್ರಾಂತಿಕಾರಿ ಶೈಲಿ ಜನಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಹಾಗೂ ಒಳ್ಳೆ ಅದ್ಭುತ ಯಶಸ್ಸನ್ನ ಈ ಚಿತ್ರ ಕಾಣುತ್ತೆ. ಮನೋವೈಜ್ಞಾನಿಕ ಸ್ಪರ್ಶ, ಅಹಂಕಾರ, ಮೌಲ್ಯಗಳು, ಮಾನಸಿಕ ಸಂಘರ್ಷಗಳ ಆಳವಾದ ವಿಶ್ಲೇಷಣೆ. ಕನ್ನಡ ಚಿತ್ರರಂಗಕ್ಕೆ ಇದು ಒಂದು ದೊಡ್ಡ ಹೊಸ ಅಲೆಯಾಗಿ ಪರಿಣಮಿಸುತ್ತೆ. ಕರ್ನಾಟಕದಲ್ಲಿ 200 ದಿನಗಳ ಯಶಸ್ವಿ ಪ್ರದರ್ಶನ ಕಂಡ್ರೆ, ತೆಲುಗಿನಲ್ಲಿ ಡಬ್ ಆಗಿ ಆಂಧ್ರ ಪ್ರದೇಶದಲ್ಲಿ 100 ದಿನಗಳ ಅದ್ಭುತ ಯಶಸ್ವಿ ಪ್ರದರ್ಶನ ಕಾಣುತ್ತೆ. ಹಾಗೆ ಈ ಚಿತ್ರಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ಗಳು ಕೂಡ ದೊರಕುತ್ತೆ. ಅತ್ಯುತ್ತಮ ಕನ್ನಡ ಚಿತ್ರ ಅಂತ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ. ಹಾಗೆ ಅತ್ಯುತ್ತಮ ನಿರ್ದೇಶಕ ಅಂತ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ. ಕಾಲ ನಂತರದಲ್ಲಿ ಕಲ್ಟ್ ಕ್ಲಾಸಿಕ್ ಆಗಿ ರೂಪುಗೊಂಡ ಚಿತ್ರ ಇಂದಿಗೂ ಉಪೇಂದ್ರ ಅವರ ಅತ್ಯುತ್ತಮ ಹಾಗೂ ವಿಭಿನ್ನ ಕೃತಿಗಳಲ್ಲಿ ಒಂದು ಅಂತ ಹೇಳ್ಬೋದು ಗುರು. ಈ ಸಿನಿಮಾ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದ್ರೆ, ಉಪೇಂದ್ರ ಅವರೇ ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ಬರೆದು ಇವರೇ ನಟನೆಯನ್ನು ಮಾಡಿ, ಹಾಗೆ ಇದರಲ್ಲಿ 3 ಹೀರೋಯಿನ್ಗಳನ್ನ ಹಾಕೊಂಡು ಸಿನಿಮಾನ ಯಾವುದೋ ಒಂದು ಕಲ್ಟ್ ರೀತಿಯಲ್ಲಿ, ಒಂದು ವಿಭಿನ್ನ ಶೈಲಿಯಲ್ಲಿ ಹೇಳೋದಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಜನದ ಮನಸ್ಸಿಗೆ ತುಂಬಾನೇ ತಾಕುತ್ತೆ, ಜನಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ಈ ಚಿತ್ರ ಈಗಲೂ ಕೂಡ ಜನ ನೋಡೋದಕ್ಕೆ ಇಷ್ಟಪಡ್ತಾರೆ. ಎಲ್ಲೇ ರಿಲೀಸ್ ಆದ್ರೂ ಈಗಲೂ ಕೂಡ ಆ ಚಿತ್ರ ತುಂಬಾನೇ ಅದ್ಭುತ ಪ್ರದರ್ಶನ ಕಾಣುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಚಿತ್ರದ ಒಂದು ಕತೆ, ಸ್ಕ್ರಿಪ್ಟ್ ಹಾಗೂ ಡೈಲಾಗ್ ಡೆಲಿವರಿ, ನಿಜಕ್ಕೂ ಉಪೇಂದ್ರ ಅವರ ಡೈಲಾಗ್ ಡೆಲಿವರಿ ಈ ಚಿತ್ರದಲ್ಲಿ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಅವರು ಯಾವ ರೀತಿ ಡೈಲಾಗ್ ಡೆಲಿವರಿ ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಉಪೇಂದ್ರ ಅಂದ ಕ್ಷಣ ನೆನಪಾಗೋದು ಎ ಚಿತ್ರ ಮತ್ತೆ ಉಪೇಂದ್ರ ಚಿತ್ರ. ಯಾಕಂದ್ರೆ ಇವೆರಡರಲ್ಲೂ ಉಪೇಂದ್ರ ಅವರು ವಿಭಿನ್ನ ಶೈಲಿಯಲ್ಲಿ ಕಾಣಿಸ್ಕೊಂತಾರೆ. ಹಾಗಾಗಿ ಫಸ್ಟ್ ನೆನಪಾಗೋದು ಉಪೇಂದ್ರ. ಸೊ ಇದಾದ್ಮೇಲೆ ಅವರ ನಿರ್ದೇಶನದಲ್ಲಿ ಬಂದಿರತಕ್ಕಂತ ಎಲ್ಲಾ ಚಿತ್ರಗಳು ಅವರ ಅಭಿಮಾನಿಗಳು ಇಷ್ಟಪಡ್ತಾ ಹೋಗ್ತಾರೆ. ಹಾಗೆ ಅವರ ನಟನೆಯ ಚಿತ್ರಗಳನ್ನು ಅಭಿಮಾನಿಗಳು ಇಷ್ಟಪಡ್ತಾ ಹೋಗ್ತಾರೆ. ಈ ಚಿತ್ರ ಮಾತ್ರ ಏನೋ ಅವರ ಅಭಿಮಾನಿಗಳಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಉಪೇಂದ್ರ ಚಿತ್ರ. ನಿಜಕ್ಕೂ ನಾನು ಈ ಸಿನಿಮಾನ ನೋಡಿದೆ, ತುಂಬಾನೇ ಅದ್ಭುತವಾಗಿತ್ತು. ಆದರ್ಶ ಥಿಯೇಟರ್ ಅಲ್ಲಿ ನಾನು ರಿಲೀಸ್ಗೆ ಈ ಸಿನಿಮಾನ ನೋಡಿದೆ, ತುಂಬಾ ಇಷ್ಟ ಆಯ್ತು ನನಗೆ. ಆಗ ಉಪೇಂದ್ರ ಅಂದ್ರೆ ಯಾರು ಅಂತ ಗೊತ್ತಿರ್ಲಿಲ್ಲ, ಬಟ್ ಈ ಸಿನಿಮಾ ನೋಡಿದ ನಂತರ ಎ ಫಿಲಿಮ್ನ ನಾನು ಮತ್ತೆ ನೋಡಿದಾಗ ಅದು ಕೂಡ ತುಂಬಾ ಇಷ್ಟ ಆಯ್ತು. ಸೊ ಎಲ್ಲಾ ಫಿಲಿಮ್ಗಳು ಇವರ ಡೈರೆಕ್ಷನ್ ಅಲ್ಲಿ ಡಿಫ್ರೆಂಟ್ ಆಗಿ ಇರುತ್ತೆ. ಕತೆ ಮತ್ತೆ ಹೇಳೋ ಶೈಲಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಸಿನಿಮಾ ಉಪೇಂದ್ರ ಮಾತ್ರ ಎಲ್ಲ ಅಭಿಮಾನಿಗಳು ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತ ಈಗಲೂ ಗುರ್ಸ್ಕೊಂಡಿದೆ. ಹಾಗಾಗಿ ಉಪೇಂದ್ರ ಚಿತ್ರ ಒಂದು ವಿಭಿನ್ನ ಕಥಾಹಂದ್ರ ಇರ್ತಕ್ಕಂಥ ಸಿನಿಮಾ. ನೀವು ಯಾರಾದ್ರೂ ನೋಡಿಲ್ಲ ಅಂದ್ರೆ ಖಂಡಿತ ಒಂದ್ಸರಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಂತ ಸಿನಿಮಾ ಅಂತ. ಫಸ್ಟ್ ಈ ಸಿನಿಮಾ ರಿಲೀಸ್ ಆದಾಗ ಮಹಿಳೆಯರ ಕಡೆಯಿಂದ ಒಂದ್ ಸ್ವಲ್ಪ ಆಕ್ಷೇಪಣೆ ಇತ್ತು ಅಂತ ಎಲ್ಲಾ ಕಡೆ ಗಾಸಿಪ್ಪು. ಅದಾದ್ಮೇಲೆ ಮಹಿಳೆಯರು ಕೂಡ ಥಿಯೇಟರ್ಗೆ ಬಂದು ನೋಡಕ್ಕೆ ಶುರು ಮಾಡಿದ್ರು ಅನ್ನೋದು ಒಂದು ಕಾಂಟ್ರವರ್ಸಿ. ಸೊ ಹಾಗಾಗಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಯ್ತು, ದೊಡ್ಡ ಮಟ್ಟದ ಕಲೆಕ್ಷನ್ ಆಯ್ತು, ಸಿನಿಮಾ ಗೆತ್ತು ಉಪೇಂದ್ರ ಅವರು ದೊಡ್ಡ ನಾಯಕ ನಟನಾಗಿ ಗುರುತಿಸ್ಕೊಂಡ್ರು. ಸೊ ಈ ಸಿನಿಮಾದ ರಿವ್ಯೂ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹಾಗೆ ಉಪೇಂದ್ರ ಚಿತ್ರವು ನಿಮಗೆ ಯಾವ ಸಂದೇಶ ಕೊಡ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ ಗುರು.